ನಮ್ಮ ಯಜಮಾನರು ಹೋಗಿ 4 ದಿನವಾಯಿತು, ಇನ್ನೂ ಬರಲಿಲ್ಲ. ಅಣ್ಣನನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೋದ ಪರಶು ಕೂಡ ಅವನೂ ಬರಲಿಲ್ಲ. ನಾನು ಹೊಲಕ್ಕೆ ಹೋಗದೆ 4-5 ದಿನವಾಯಿತು. ಏನಿದು ಸಮಾಚಾರ? ಸೀತಾ, ಸೀತಾ, ಏನ್ ಮಾಡ್ತಾ ಇದ್ದಿ? ಬನ್ನಿ ಸ್ವಾಮಿ, ಈಗ ಬಂದ್ರಿಲ್ರಿ? ಹೌದು ಸೀತಾ, ಈಗಲೇ ಬಂದೆ. ಸ್ವಲ್ಪ ಕುಡಿಲಿಕ್ಕೆ ನೀರು ತಗೊಂಡು ಬಾ. ಆಯ್ತು ರೀ. ಸೀತಾ, ಒಬ್ಬಳೇ ಇದೆಯಲ್ಲ ಮನೆಯಲ್ಲಿ? ತಮ್ಮ ಇಲ್ಲವೇ? ಇಲ್ಲ ರೀ, ಶಿವರಾಜನ ನೋಡ್ಕೊಂಡು ಬರ್ತೀನಿ ಅಂತ ಹೋದವನು ಅವನು ಕೂಡ ಬಂದಿಲ್ಲ. ಹೌದು, ಏನಾಯ್ತು ರೀ? ಕೋರ್ಟಿನ ವಿಷಯ? ಆ ವಿಷಯ ನೋಡು ಸೀತಾ, ಅಲ್ಲಿ ಇಲ್ಲಿ ಸುತ್ತು ಹಾದು ಕೊನೆ ಜೆ.ಟಿ. ಪಾಟೀಲ್ ಅಂತ ವಕೀಲರನ್ನು ಹಿಡಿದು ನ್ಯಾಯ ಮುಂದುವರಿಸಿದ್ದೀನಿ. ಅನ್ನ ಗೆಲ್ಲಿಸೋದು ಆ ನನ್ನ ತಾಯಿ ಕಡೆ ವಿಚಾರ ಇರಲಿ. ಕೋರ್ಟು ಕಚೇರಿ ಅಂತ 4 ದಿವಸದಿಂದ ನಮ್ಮ ಮನೆಯಿಂದ ಆಚೆನೇ ಇದ್ದೀನಿ. ನಮ್ಮ ಹೊಲದ ಕಡೆ ಬೆಳೆ ಏನಾಗಿದೆಯೋ ಏನಿಲ್ಲೋ ಒಂದು ತಿಳಿತಾ ಇಲ್ಲ. ಅಕಸ್ಮಾತ್ ನೀ ಏನಾದರೂ ಹೊಲಕ್ಕೆ ಹೋಗಿದೀಯಾ? ಇಲ್ಲ ಸ್ವಾಮಿ, ನೀವು ಹೋದಾಗಿಂದ ನಾನು ಕೂಡ ಹೊಲಕ್ಕೆ ಹೋಗಿಲ್ಲ. ಇರ್ಲಿ, ಆ ಭಗವಂತನ ಕೃಪೆ ಅನ್ನೋದು ಇದ್ದಿದ್ದೇ ಆದ್ರೆ ನಮ್ಮ ನ್ಯಾಯವೂ ಗೆಲ್ಬೋದು, ಹಾಗೆ ನಮ್ಮ ಬೆಳೆ ಕೂಡ ಸುರಕ್ಷಿತವಾಗಿರ್ಬೋದು. ಬನ್ನಿ, ಹೊತ್ತಾಯ್ತು, ಊಟ ಮಾಡುವ. ಎಂಥ ಸದ್ಬುದ್ಧಿ ಹೆಂಡತಿ ಸಿಕ್ಕಿಲಿ ನನ್ನ ಬಾಳಿಗೆ. ನಿನ್ನಂಥ ಮಡದಿಯನ್ನು ಪಡೆದು ನನ್ನ ಜನ್ಮ ಸ್ವಾರ್ಥಕವಾಯಿತು. ನಿನ್ನ ಮುಖದ ಹರಿಸಿದ ಹೊನಲು ನೋಡಿ ನನ್ನ ಹೃದಯದಲ್ಲಿ ನಿರಾಶೆ ಎಂಬ ನಿಟ್ಟುಸಿರು ಸುಟ್ಟು ಹೋಗಿ ದಿಟ್ಟ ಮಾನವನಾಗಿ ಮಾಡುತ್ತದೆ ಸೀತಾ, ದಿಟ್ಟ ಮಾಡುತ್ತದೆ. ಇದೇ ಆನಂದ ಸಮಯದಲ್ಲಿ ನಸು ನಗುತ್ತಾ ಹಾಡುವೆ ನನ್ನೊಂದಿಗೆ. ಏನ್ರಿ ನೀವು, ಊಟದ ವೇಳೆ ಆದರೂ ಕೂಡ ನಿಮಗೆ ಇನ್ನೂ ಹಾಡಿನ ಚಿಂತೆ? ಹೌದು ಮತ್ತೆ.
ಸೀತಾ, ಅದೇಕೋ ನನ್ನ ಮನಸ್ಸಿಗೆ ಒಮ್ಮೆಂದೊಮ್ಮೆಲೆ ಶಾಖ ಹೊಡೆದಂತಾಗಿ ಎದೆಯೆಲ್ಲ ಕರಿಗೆ ನೀರಾಗಿ ನನ್ನ ಎಡದೆಯೆಲ್ಲ ನಡುಗುತ್ತದೆ. ಯಾವತ್ತೂ ಈ ರೀತಿ ನನಗಾಗಿರಲಿಲ್ಲ ಸೀತಾ. ಇವತ್ತು ಹಿಂಗಾಗಬೇಕಾದ್ರ ಏನೋ ನಾವು ಕಾದಿದೆಯೋ ಏನೋ ಒಂದು ತಿಳಿತಾ ಇಲ್ಲ ಸೀತಾ. ಅದೆಲ್ಲ ಹೋಗ್ಲಿ ಬಿಡ್ರಿ. ಸಂಶಯಕ್ಕೆಲ್ಲ ಆಶ್ರಯ ಕೊಟ್ರೆ ಹೇಗೆ? ಅದೆಲ್ಲ ಆಗೋದು ಹಾಗೆ ಆಗುತ್ತೆ. ಬನ್ನಿ, ಹೊತ್ತಾಯ್ತು, ಊಟ ಮಾಡಿದ್ರಂತೆ. ನನಗೆ ಗೊತ್ತಿಲ್ವಾ ಹಠವಾದಿ ನಾನು ಮಾಡಿದೆ ಅಂತ. ನಿನ್ನೆ ನಡೆಯಲಿ ಸ್ನಾನವಾಗಿದೆ, ಊಟಕ್ಕೆ ತಂದ ಬಿಡು. ಓ ನಮಸ್ಕಾರ. ಬನ್ನಿ ಗೌಡ್ರಿ, ಬನ್ನಿ. ಅಲ್ಲ ಗೌಡ್ರಿ, ಬಡವರ ಮನೆಗೆ ಎಷ್ಟೊಂದು ದೂರ ಬಂದಿರುವಲ್ಲ, ಹೇಳಿ ಕಳಿಸಿದ್ರೆ ನಾನಾ ಬರ್ತೀನಲ್ಲಲ್ರಿ. ಆಯಿತು, ಊಟ ಮಾಡೋ ಹೊತ್ನ್ಯಾಗ ಬಂದರೆ ಯಾವಾರ ಏನಿದ್ರು ಆಮೇಲೆ ಮಾತಾಡಿದ್ರಾಯ್ತು ಗೌಡ್ರಿ. ಈಗ ಊಟ ಮಾಡು ಬನ್ನಿ. ಇರ್ಲಿ ಇರ್ಲಿ, ಊಟ ಮಾಡು. ನೀನೇ ಇಲ್ಲದ ಸಮಯದಲ್ಲಿ ಬೆಂಕಿಯನ್ನು ಹಚ್ಚಿದ್ದಾರೆ, ಆದರೆ ಹೆಂಡ್ರ ಮಕ್ಕಳಿಗೆ ಗೌಡ್ರಿ ಏನು ಗೌಡ್ರಿ, ನನ್ನ ಜೋಳದ ಕೂಡಿಗೆ ಬೆಂಕಿ ಇಟ್ಟರೆ ಆ ದುಷ್ಕರ್ಮಿಗಳು ಸಮಾಧಾನ ಮಾಡಿ. ಗೌಡ್ರೆ ಗೌಡ್ರೆ ಗೌಡ್ರೆ, ಇನ್ನು ನನ್ನ ಉಪಜೀವನದ ಗತಿ ಹೇಗೆ ಗೌಡ್ರೆ? ನಾಳೆ ನನ್ನ ತಮ್ಮ ಬಂದು ನನ್ನ ತುಂಬಿದ ಜೋಳದ ಗೂಡು ಎಲ್ಲಿ ಎಂದು ಅವನು ಕೇಳಿದರೆ ಅವನ ಕಠೋರವಾದ ಪ್ರಶ್ನೆಗೆ ಎಲ್ಲಿಂದ ಉತ್ತರ ಕೊಡ್ಲಿ ಗೌಡ್ರೆ? ನೀವೇ ನಮ್ಮ ಪಾಲಿನ ದೇವರು ಗೌಡ್ರಿ, ನೀವೇ ನಮ್ಮ ಪಾಲಿನ ಗೌಡ್ರು. ನೀನೇನು ಚಿಂತಿಸಬೇಡ, ಬೇಕಾದ ಬರಲಿ, ನಾನು ಕೊಡ್ತೀನಿ. ನಾನೇನೋ ಬರ್ತೀನಿ. ಹೋಗಿ ಬನ್ನಿ ಗೌಡ್ರಿ, ಪುಣ್ಯಾತ್ಮ ಗೌಡ್ರು ದೇವರಂತ ಮಡಿಸರು. ಹೇ ಜಗಪಾಲಕ ಜಗದೊಡಿಯ, ನೀನೇ ಅಂದು ನಿನ್ನ ಅಡಿಗೆಯರಿಗೆ ಬೇಡಿದ್ರು ಕಡೆ ಕಡಿಸಿ ಕಾಡುತ್ತಿರುವೆ ಬಡ ಪಾಪ ರಾಮಣ್ಣ. ಹೊಟ್ಟಿಗೆ ಇಡೀ ಅನ್ನ ನೀಡುವ ಜೋಳದ ಗೂಡ ಭಸ್ಮವಾಗಿ ತಂದರೆ, ಸುಟ್ಟು ಭಸ್ಮವಾಗಿ ತಂದರೆ ಇನ್ನೆಲ್ಲಿದೆ ರೈತನಿಗೆ ಸ್ವತಂತ್ರದ ಅಧಿಕಾರ? ಖಂಡೇಶ್ವರ, ಕಂಡ ಬರುತ್ತ ಕಂಡಕ್ಕೆ ನೀವಡಿಯನಾಗಿ ನೋಡಿದ್ರಲ್ಲ ಕ್ರೂರ ರಾಕ್ಷಸರನ್ನು. ಇನ್ನು ಮುಂದೆ ನನ್ನ ಜೀವನದ ಗತಿ ಹೇಗೆ ಹೇಳು ಭಗವಂತ, ಹೇಗೆ ಹೇಳು? ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲದಕ್ಕೂ ದೇವರಿದ್ದಾನೆ. ಸಮಾಧಾನ 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 ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸೀತಾ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಸಂಸಾರ ಎಂಬ ಸಮುದ್ರದಲ್ಲಿ ಆಳವಾದ ತಿರುವಿನಲ್ಲಿ ಸಿಕ್ಕು ಜೀವನ ಕಳೆದ ನನ್ನ ಪರಿಸ್ಥಿತಿ ಆಘಾತವಾದ ಬಂಡಿಗಲ್ಲಿಗೆ ತಾಗಿ ನುಚ್ಚು ನೂರಾಗಿ ಹೋಯಿತು ನನ್ನ ಬಾಳೆ. ಇನ್ನು ಹೇಗೆ ಸಮಾಧಾನ ತಂದುಕೊಳ್ಳಲಿ ಸೀತಾ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಹೊಟ್ಟಿಗೆ ಹಿಡಿ ಅನ್ನ ನೀಡುವ ಜೋಳದ ಗೂಡು ಸುಟ್ಟು ಭಸ್ಮವಾಯಿತೆಂದರೆ ಇನ್ನು ಹೇಗೆ ಸಮಾಧಾನ ತಂದುಕೊಳ್ಳಲಿ? ಇಂದು ಒಂದು ದಿನದಲ್ಲಿ ನಾನು ನನ್ನ ಮನೆ ಸುಟ್ಟು ಹೋಗಿ ನನ್ನ ತಂದೆ ಕೊಲೆಯಾದಾಗ ಸಣ್ಣವನಿದ್ದ ನನ್ನ ತಮ್ಮನನ್ನು ಹೊತ್ತುಕೊಂಡು ಹೊಟ್ಟಿಗಾಗಿ ಏನು ಬಟ್ಟಿಗಾಗಿ ಊರೂರಲಿದು ಜೀವನ ಕಳೆದ ನನಗೆ ಮತ್ತೆ ಅದೇ ಪರಿಸ್ಥಿತಿ ಬಂದು ಒದಗಿದೆ. ಸಂತಾನದಲ್ಲಿ
ಶ್ರದ್ಧೆಯಿಂದ ನಡೆದ ಜನರಿಗೆ ಆನಂದ ನೀಡುವ ನೀನು ಕೂಡ ಕಂದನಾಗಿ ನೋಡುವ ನನ್ನನ್ನು ನೀನು ಈ ರೀತಿ ನನಗೆ ಕಷ್ಟ ಕೊಡುವುದಾದರೆ ನೀನು ಈ ರೀತಿ ನನಗೆ ಕಷ್ಟ ಕೊಡುವುದಾದರೆ ನಿಷ್ಠೆಯಿಂದ ಹಾರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ ತಂದೆ ನಿನ್ನ ಎತ್ತಿ ಹೋಗ ಕೊಟ್ಟದಲ್ಲಿ ಬಿದ್ದು ಅಣ್ಣ ಅತ್ತಿಗೆ ಏನಿದೆಲ್ಲ ಒಬ್ಬರಿಗೊಬ್ಬರ ಮುಖ ನೋಡ್ತಾ ಬೌದ್ಧರಿಗೆ ಕಣ್ಣೀರು ಹಾಕುತ್ತ ನಿಂತಿರುವೆಲ್ಲ ಏನು ವಿಷಯ? ಏನಿಲ್ಲ ಬಾರಪ್ಪ, ಏನಿಲ್ಲ ಬಾರಪ್ಪ. ನಾನೆಲ್ಲದ ಸಮಯ ಸಾಧಿಸಿ ಯಾರೋ ದುಷ್ಕರ್ಮಿಗಳು ತುಂಬಿದ ನಮ್ಮ ಜೋಳದ ಗುಡಿಗೆ ನಮ್ಮ ಹೊಲಕ್ಕೆ ನುಗ್ಗಿ ಏನು ಮಾಡಿದಾರಣ್ಣ? ಏನಿಲ್ಲಪ್ಪ, ನಾನಿಲ್ಲದ ಸಮಯ ಸಾಧಿಸಿ ಜೋಳದ ಗುಡಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ರಂತಪ್ಪ, ಸುಟ್ಟು ಹಾಕಿದ್ರಂತ. ಅಣ್ಣ ಏನು ಹೇಳ್ತಾ ಇದೀಯಣ್ಣ? ಹೊತ್ತ ನೋಡಿ ಹೊಲಕ್ಕೆ ನುಗ್ಗಿ ನಮ್ಮ ಜೋಳದ ಗೂಡಿಗೆ ಬೆಂಕಿ ಇಟ್ಟರು ಆ ನರಧರ್ಮರು. ಅಣ್ಣ ಯಾರವರು ನಮ್ಮ ಜೋಳದ ಗೂಡಿಗೆ ಬೆಂಕಿ ಇಟ್ಟಾರ? ರಾಕ್ಷಸರು. ಹೇಗ ಹೇಗ ಈಗಲೇ ಹೋಗಿ ಆ ಪಾಪಿನ ದರ ಎಳೆದು ತಂದು ಎಳೆಯಾಗಿ ಚೆಲ್ಲಿದರೆ ಅವರ ಕೊಟ್ಟದ ಶರೀರವನ್ನು. ತಮ್ಮ ಶಾಂತನಾಗಪ್ಪ, ಶಾಂತನಾಗು. ಬಡವನ ಸಿಟ್ಟು ದವಡಿಗೆ ಮೂಲೆ ಎಂಬಂತೆ ಬೇಡಪ್ಪ, ಶಾಂತನಾಗು. ಇನ್ನು ಶಾಂತಿ ಇಲ್ಲಣ್ಣ ಈ ನಿನ್ನ ತಮ್ಮನಿಗೆ. ಅನ್ಯಾಯಕ್ಕೆ ಹೋರಾಟ ಮಾಡಿ ಅಂದು ನನ್ನ ಶ್ರೀಗುರು ಕಡಿಸತ್ತಾನಂದರು. ಅಲ್ಲಿ ನನ್ನ ಕೈಗೆ ಸೇರಿ ತಂದರೆ ಇದಕ್ಕೆ ಬೇಕಾಗಿದೆ ಅವರ ಪಾಪಿಗಳ ಎದುರು ರಕ್ತ. ಅವರ ರಕ್ತ ಈ ಭೂಮಿ ತಾಯಿಗೆ ಲೇಪನ ಆದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಣ್ಣ ಈ ಆವೇಶದಲ್ಲಿ ನೀ ಆ ಪಾಪಿಗಳ ಹೆಸರು ಹೇಳದಿದ್ದರೆ ಆ ನನ್ನ ತಂದೆ ಕುಲದೇವರ ಮಾರೋತ್ವೇಶ್ವರ ಮೇಲಾನಿ. ತಮ್ಮ ಸುಟ್ಟು ಹಾಕಿದ ಕೇಡಿಗಳಂತ ಇವರೇ ಅಂತ ಇನ್ನೂ ತಿಳಿದಿಲ್ಲಪ್ಪ. ಇದರ ತನಿಖೆಗಾಗಿ ಈ ಊರಿನ ಹಿರಿಯರು ಬರದಿಂದ ಕೆಲಸ ನಡೆಸಿದ್ದಾರಪ್ಪ, ಬರದಿಂದ ಕೆಲಸ ನಡೆಸಿದ್ದಾರೆ. ಇದೇನಣ್ಣ ಈ ನನ್ನ ಮಾತು? ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿಗಳು ನಾಪತ್ತೆ ಆಗಿದ್ದಾರ? ಈ ಎಲ್ಲ ವಾದಿ ರಾಜ ತ್ಯಾಗರಾಜ ಕೈವಣತೆ ಕಾಣುತ್ತದೆ. ನಾನು ಈಗಲೇ ಅವರ ಮನೆಗೆ ಹೋಗಿ ಅದರ ಸಮಾಚಾರ ತಿಳಿದುಕೊಂಡು ಬರ್ತೇನೆ. ಪರಶುರಾಮ, ಮುಂದೆ ಒಂದೇ ಹೆಜ್ಜೆ ಇಟ್ಟರೆ ಅದು ನನ್ನ ಮೇಲಾನೆ, ಇದು ನಿನ್ನ ಅಣ್ಣನ ಆಜ್ಞೆ. ತಮ್ಮ ಸ್ವಲ್ಪ ಗಮನವಿಟ್ಟು ಕೇಳಪ್ಪ. ಸುಟ್ಟು ಹಾಕಿದ ಕೇಡಿಗಳು ಇವರೇ ಅಂತ ತಿಳಿಯದೆ ನೀವು ಒಬ್ಬರಿಗೆ ಆಪಾದನೆ ಕೊಟ್ಟರೆ ಅದು ತಪ್ಪಾಗ್ತೈತಪ್ಪ. ಮೊದಲು ಆ ವ್ಯಕ್ತಿಗಳು ನಾವು ಯಾರು ಅಂತ ತಿಳಿದುಕೊಳ್ಳಬೇಕು. ಆಮೇಲೆ ನಮಗಾದ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಳ್ಳಬೇಕಪ್ಪ, ದೊರಕಿಸಿಕೊಳ್ಳಬೇಕು. ನ್ಯಾಯ 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 ಎಲ್ಲಿಗೆ ಈ ನನ್ನ ಸಮಾಜದಲ್ಲಿ ನ್ಯಾಯ? ಹೊತ್ತ ಹೊಂಟರೆ 108 ಕಪಟಿ ರೌಡಿಗಳು ತಮ್ಮ ದೌರ್ಜನ್ಯದಿಂದ ಗರ್ದಿಸಿ ಈ ಗರ್ತಿ ಮಾತ್ರ ತಾಳಕ್ಕೆ ತಪ್ಪಿಸಿ ಹಾಕಿದ್ದ ನೋಡಿ ಹಾಗೆ ಇಂದಿಗೂ ಹಾಗೆ ಮೂಕಾಯಿ ಕುಳಿತಿದೆ ಈ ನಿನ್ನ ಸಮಾಜ. ಬಡವರಿಗಾಗಿ ಸರ್ಕಾರ ಕೊಟ್ಟ ಕಂಟ್ರೋಲ್ ಕಾಳನ್ನು ಬ್ಲಾಕ್ ಮಾಡಿ ತಮ್ಮ ಬೊಕ್ಕಸನ್ನು ತುಂಬಿಕೊಂಡ ಆ ಕಂಟ್ರೋಲ್ ನೋಡಿ ಹಾಗೆ ಮೂಕಾಯಿ ಕುಳಿತಿದೆ ಈ ನಿನ್ನ ಸಮಾಜ. ನಿಂತ ದುಡಿಯುವ ದೊಡ್ಡಸ್ತಿಕೆಯಲ್ಲಿ ಓಟನ್ನು ತಮ್ಮ ಕೈಯಲ್ಲಿ ಎತ್ತುಕೊಂಡು ಒಬ್ಬರ ಆಸ್ತಿ ಒಬ್ಬರಿಗೆ ಮಾಡಲು ಮುಂದಾದ ಆ ದುಷ್ಟ ತ್ಯಾಗರಾಜ ನೋಡಿ ಹಾಗೆ ಮೂಕಾಯಿ ಕೂತಿದೆ ಈ ನನ್ನ ಸಮಾಜ. ರಾತ್ರಿ ಕೆಲಸಕ್ಕೆ ಹೋದ ನನ್ನ ಗಂಡ ಇನ್ನೂ ಬರಲಿ ಎಂದು ಮೇಗಿನ ಮನೆ ಗುಂಡ ಮಾವಾದರ ಜನ ಕೇಳಕ್ ಹೋದರೆ ಜನದಲ್ಲಿ ಅವರ ಅಂಡವನ್ನು ಮಾಡಿ ಬೆಳಗಿನ ಜಾವದಲ್ಲಿ ಅವರ ಶೀಲವನ್ನು ತಿಂದ ಆ ಬಂಡರು ನೋಡಿ ಹಾಗೆ ಮೂಕಾಯಿ ಕೂತಿದೆ ಈ ನನ್ನ ಸಮಾಜ. ಅಂದಾಗ ಎಲ್ಲಿದೆ ಅನ್ನ ಈ ನನ್ನ ಸಮಾಜದ ನ್ಯಾಯ? ಈ ಸಮಾಜದಲ್ಲಿ ಇಂದಿಲ್ಲ ನಾಳೆ ಆದ್ರೂ ನ್ಯಾಯದ ಪತಾಕೆ ಹಾರೇ ಹಾರುತ್ತಪ್ಪ. ನೀನೇನು ಯೋಚನೆ ಮಾಡಬೇಡ, ಬಾ ಊಟ ಮಾಡುವಂತೆ. ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ದುಷ್ಟರ ದಬ್ಬಳಿಕೆಯಿಂದ ಅಪ್ಪಳಿಸಿ ಹೋಗುವ ಯಾವ ಆಣೆಕಟ್ಟು ನಿಲ್ಲಿಸಲು ಸಾಧ್ಯವಿಲ್ಲ. ಅವ್ರ ರಭಸದ ನದಿ ಕಟ್ಟಬೇಕಾದರೆ ಅದಕ್ಕೆ ಬೇಕಾಗಿದೆ ಅವರ ರಕ್ತದ ಮೌಷಿನಿ ಎಲಿವಿನ ಹಂದರ. ಅಂದಾಗ ಹಾರುತ್ತದೆ ಮಾನವ ಜಯದ ನ್ಯಾಯದ ಪತಾಕಿ. ಮೆಚ್ಚಿಕೊಂಡೆ ಬೈದಿನ.
ಮೆಚ್ಚಿಕೊಂಡೆ ಈ ನಿನ್ನ ನಿಚ್ಚಳವಾದ ಮಾತುಗಳನ್ನ ಕೇಳಿ ಮೈದ, ಹಾರುವ ಪಕ್ಷಿ ಎಷ್ಟೇ ಎತ್ತರಕ್ಕೆ ಹಾರಲು ಹೋದ್ರೂ ಕೂಡ ರೆಕ್ಕೆ ಸೋತು ಕೆಳಗೆ ಬರಲೇಬೇಕಲ್ಲ. ಹಾಗೆ ಅಹಂಕಾರದಿಂದ ಸೊಕ್ಕಿನಿಂದ ಮೆರೆಯುತ್ತಿರುವ ಅಂತ ಶ್ರೀಮಂತರಿಗೆ ತಕ್ಕ ಶಿಕ್ಷೆ ಕೊಡಲು ಆ ಶ್ರೀಹರಿ ಬಂದೇ ಬರ್ತಾನಪ್ಪ. ನೀನೇನು ಯೋಚನೆ ಮಾಡಬೇಡ, ಬಾ ಊಟ ಮಾಡುವನ. ಕೇಳಿದಿನಪ್ಪ ಈ ನಿನ್ನ ಅತ್ತಿಗೆ ಮಾತು. ಇದು ಅಪ್ಪ ಗಂಡದಿ ಗರ್ತಿಯರ ಮಾತಂದರೆ. ಹೇಳಿದಳಲ್ಲ ನಿನ್ನ ಅತ್ತಿಗೆ, ಎದಿಗೆ ಕೈ ತಟ್ಟಿ ಹೇಳಿದಳು, ಆ ಸೋಲಿಗೆ ಶ್ರೀ ಕೃಷ್ಣ ಪರಮಾತ್ಮ ಅವತರಿಸಿ ಬಂದೇ ಬರ್ತಾನಂತ. ಇವಳ ಮಾತು ನಮ್ಮಪ್ಪ ನನಗೂ 100ಕ್ಕೆ 100 ಸತ್ಯ ತಮ್ಮ, 100ಕ್ಕೆ 100 ಸತ್ಯ. ಈ ಎಲ್ಲ ವಿಚಾರಕ್ಕೆ ನಾನಿದ್ದೀನಿ. ನಾ ಹಿರಿಯರಿಗೆ ಭೇಟಿಯಾಗಿ ನಾ ವಿಚಾರ ಮಾಡ್ತೀನಿ. ನೀನು ನಿಮ್ಮ ಅತ್ತಿಗೆ ಹೇಳಿದಕ್ಕೆ ಒಳಗೆ ನಡಿ. ಮೊದಲು ಆ ಶಿವರಾಜ ಸಿಗಲಿ, ಆ ನಂತರ ತಾಯಿ ಹೆಂಗ ದಾರಿ ತರಿಸ್ತಾಳ ಆ ದಾರ್ಯಾಗ ಪಾತ್ರ ಆಯ್ತಪ್ಪ. ನಡಿಯಪ್ಪ ಹೋಗೋಣ.